ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಗ್ಲೆನ್ ಮ್ಯಾಕ್ಸ್ವೆಲ್ಗೆ ಬಂದಿದೆ ಆಫರು CSK ಕಡೆಯಿಂದ ಅಂತ ಹೇಳ್ಬೇಕು ಗುರು. ಏನು ಎಲ್ಲ CSK ಮ್ಯಾಕ್ಸ್ವೆಲ್ ಅವರು ಎಂಟ್ರಿ ಕೊಡ್ತಾರೆ, CSK ಅವರು ಕರೆದಕ್ಕೆ ಮ್ಯಾಕ್ಸ್ವೆಲ್ ಅವರ ಉತ್ತರ ಏನಾಗಿತ್ತು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. 2025 ನಮ್ಮ RCB ತಂಡ ತುಂಬಾ ಒಳ್ಳೆ ಬಲಿಷ್ಠವಾದ ತಂಡ ಕಟ್ಟಬೇಕು ಅಂತ ಕೆಲವೊಂದಷ್ಟು ಆಟಗಾರನ ಬಿಟ್ಟಿದೆ ಅಂತ ಹೇಳ್ಬೋದು. ಆದರೆ ಮ್ಯಾಕ್ಸ್ವೆಲ್ಗೆ ಆಫರ್ ಮೇಲೆ ಆಫರ್ ಬರ್ತಿದೆ ಅಂತ ಹೇಳಬೇಕು. ಈಗ ರೀಸೆಂಟಾಗಿ ಪಾಕಿಸ್ತಾನದ ಮೇಲೆ ಸಖತ್ತಾಗಿ ಬೆಂಕಿ ಪ್ರೆಷರ್ ನೀಡಿದ್ದಾರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅಂತ ಹೇಳಬೇಕು. ಕಳೆದ ವರ್ಷ ಅಷ್ಟೊಂದು ಚೆನ್ನಾಗಿ ಅತ್ಯುತ್ತಮವಾದ ಸೀಸನ್ ಆಗಲಿಲ್ಲ ಮ್ಯಾಕ್ಸ್ವೆಲ್ ಅವ್ರಿಗೆ, ಆದರೆ ಈ ವರ್ಷ ಚೇಂಜ್ ಮಾಡ್ತಾ ಇದ್ದಾರೆ ಮ್ಯಾಕ್ಸ್ವೆಲ್ ಅವರ ಸ್ಕಿಲ್ ಅಲ್ಲ ಅಂತ ಹೇಳಬೇಕು. ಯಾವುದೇ ಬ್ಯಾಟ್ಸ್ಮನ್ಗಾದರೂ ಕೂಡ ಅವ್ರದ್ದು ಒಂದ್ಸಲಿ ಬ್ಯಾಟ್ ಡೇ ಇದ್ದಿರುತ್ತೆ, ಬ್ಯಾಡ್ ವರ್ಷ ಬಂದೇ ಬರುತ್ತೆ ಅಂತ ಹೇಳಬೇಕು. ಕೆಟ್ಟ ವರ್ಷ ಇತ್ತು ಕಳೆದ ವರ್ಷ ಅಂತ ಹೇಳಬೇಕು. ಆದರೆ ವರ್ಷ ಕೂಡ ಅದೇ ರೀತಿ ಮ್ಯಾಕ್ಸ್ವೆಲ್ ಅವರು ಆಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಬೇಕು. ಗ್ಲೆನ್ ಮ್ಯಾಕ್ಸ್ವೆಲ್ಗೆ CSK ಕಡೆಯಿಂದ ಕರೆ ಬಂದಿ ಅಂತ ಹೇಳಬೇಕು. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನೀವು CSK ಕರ್ಕೊಂಡು ನೀವು ಆಡ್ತೀರಾ ಅಂದರೆ ಕರ್ಕೊಂಡ ಮೇಲೆ ಆಡಲೇಬೇಕು, ಅದ್ರ ಬೇರೆ ವಿಚಾರ. ಅಂದರೆ ಕರ್ಕೊತೀವಿ ನಾವು ಆಫರ್ ಕೊಡ್ತೀವಿ ಅಂತ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಅಂತಾರೆ ಆಫರ್ ಬಂದಿ ಅಂತ ಹೇಳಬೇಕು. ನಾವು ಕರ್ಕೋತೀವಿ ನಿಮ್ಮನ್ನ, ನೀವು ಆಡೋಕ್ಕೆ ಇಷ್ಟಪಡ್ತೀರಾ ಅಂತ ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ ಕರೆ ಬಂದಿ ಅಂತ ಹೇಳಬೇಕು. ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರು ಕರ್ಕೊಂಡು ನಾನು ಯಾವುದೇ ಒಂದು ತಂಡಕ್ಕೆ ಅವರು ಆಡ್ತೀನಿ, ನಾನು ಆಡೋದಿಲ್ಲ ಅಂತಲೇ ಯಾವುದೇ ಒಂದು ತಂಡಕ್ಕೆ ಹೋದ್ರು ಕೂಡ ಆಡ್ತಿದ್ದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಹೇಳಿದೆ ಅಂತ ಹೇಳಬೇಕು. ಅಂದರೆ ಹಿಂದೆ ತಂಡಕ್ಕೆ ಹೋಗ್ತೀನಿ, ನಿಮ್ಮ CSK ಬರ್ತೀನಿ ಅಂತ ಹೇಳಿದ. ಯಾವುದೇ ಒಂದು ತಂಡ ಕರ್ಕೋತಾರೆ ಹೋಗಿ ನಾನು ಖುಷಿಯಿಂದ ಆಡ್ತೀನಿ, ಬೇಕಾದ್ರೆ ಕರ್ಕೊಳ್ಳಿ, ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ, ನಾನು ನಿಮ್ಮ ತಂಡಕ್ಕೆ ಆಡ್ತೀನಿ ಅಂತ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಹೇಳಿದ್ರು ಅಂತ ಹೇಳಬೇಕು ಗುರು. ಈಗ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು CSKಗೆ ಹೋಗ್ತು ಅಂತ ಅಂದರೆ CSK ತಂಡ ತುಂಬಾ ಬಲಿಷ್ಠ ಆಗುತ್ತೆ ಅಂತ ಹೇಳಬೇಕು. ಯಾಕಂದರೆ CSK ತಂಡ ಕಳೆದ ವರ್ಷ ತುಂಬಾ ಬಲಿಷ್ಠ ಆಗಿತ್ತು, ಆದರೆ ಅಲ್ಲಲ್ಲಿ ಎಡವಿತ್ತು ಸ್ವಲ್ಪ ಅನ್ಬೇಕು. ಆದರೆ RCB ತಂಡ ಕೂಡ ಎಡವಿತ್ತು, ಅದು ಬೇರೆ ವಿಚಾರ. ಮೇಲೆ ಕಮ್ ಬ್ಯಾಕ್ ಮಾಡ್ಕೊಂಡು ಬಂದು ಹೊಡೆದಿದ್ದು ಅಂತ ಹೇಳಬೇಕು. ಬ್ಯಾಟಿಂಗಲ್ಲಿ RCB ತಂಡ ತುಂಬಾ ಬಲಿಷ್ಠ ಇತ್ತು ಕಳೆದ ವರ್ಷ ಅಂತ ಹೇಳಬೇಕು. ಆದರೆ ಬೌಲಿಂಗಲ್ಲಿ ಸಿಕ್ಕಾಪಟ್ಟೆ ವೀಕ್ ಆಗಿತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಳೆದ ವರ್ಷ ಅಂತ ಹೇಳಬೇಕು. ಮತ್ತು ಕರೆಕ್ಟ್ ಸಮಯದಲ್ಲಿ ಯಾರು ಕೂಡ ಫಾರ್ಮ್ ಮೇಲೆ ಬಜರಿ ಹೆಚ್ಚಾಗಿ ನಮ್ಮ ಹೋಮ್ ಗ್ರೌಂಡಲ್ಲಿ ನಮ್ಮ ಮ್ಯಾಚ್ ಸೋತು ಅಂತ ಹೇಳಬೇಕು. ಇದು ತುಂಬಾ ಹೊಡ್ತಾ ಬಿತ್ತು ನಮ್ಮ RCB ತಂಡಕ್ಕೆ 2024 ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುರು. RCB ತಂಡ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಯಾವುದೇ ತಂಡಕ್ಕೂ ಆಫರ್ ಕೊಡ್ತೀವಿ ಅಂತ ಹೇಳಿದ್ರೆ RCB ತಂಡ ಆ ಟೈಮ್ ಕಾರ್ಡ್ ಪ್ರಕಾರ ಮತ್ತೆ RCB ಅವರೇ ಪಿಕ್ ಮಾಡ್ಕೋಬೋದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಅಂತ ಹೇಳ್ತೀನಿ, ಅಥವಾ ಬಿಡ್ಬೋದು. ನಾನು ಅದಕ್ಕಿಂತ ಬೆಟರ್ ಬ್ಯಾಟ್ಸ್ಮನ್ಗಳು ಸಿಗ್ತಾರೆ. ಆಕ್ಷನ್ ಏನಾಯಿತು ಅಂದರೆ RCB ತಂಡ ಒಳ್ಳೆ ಆಲ್ರೌಂಡರ್ ವಿಲ್ ಜಾಕ್ಸ್ ಇದ್ದಾರೆ, ವಿಲ್ ಜಾಕ್ಸ್ ಅವರು ಬೆಟರ್ ಫಾರ್ಮಲ್ಲಿ ಇರ್ತಾರೆ ಅಂತಾರೆ. ವಿಲ್ ಜಾಕ್ಸ್ನ ಕರ್ಕೊಂತು ಅಂತಂದರೆ ಗ್ಲೆನ್ ಮ್ಯಾಕ್ಸ್ವೆಲ್ ವಿಲ್ ಜಾಕ್ಸ್ನ ಒಟ್ಟಿಗೆ ಆಡಿಸೋದು ಬಹುತೇಕ ಡೌಟು ಅಂತ ಹೇಳ್ತೀನಿ. ಇಬ್ಬರನ್ನು ಕೂಡ ಕರ್ಕೊತು ಅಂದರೆ ಈಗ ಇಂಪಾರ್ಟೆಂಟ್ ಪ್ಲೇಯರ್ ರೋಲರಿಂದ ಆಡಿಸ್ಕೊಳ್ಬೋದು, ಅದ್ರ ಬಗ್ಗೆ ಏನು ಅಷ್ಟೊಂದು ತೊಂದರೆ ಇಲ್ಲ. ಆದರೆ RCB ತಂಡಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬೇಕಾ ಬೇಡವಾ, ಆ ಟೈಮ್ ಕಾರ್ಡ್ ಪ್ರಕಾರ ಕರ್ಕೊಬೇಕಾ, RCB ತಂಡ ಬೇಡವಾ ಅಂತ ಅನಿಸುತ್ತೆ ಕಳಿಸಿ ಕಮೆಂಟ್ ಮಾಡಿ. ಅಥವಾ RCB ಬದಲು ಯಾರನ್ನ ಆ ಟೈಮ್ ಕಾರ್ಡ್ ಬಳಸಬೇಕು, 3 ಆ ಟೈಮ್ ಕಾರ್ಡ್ ಯಾರಿಗೆ ಬಳಸಬೇಕು ಅಂತ ಕಳಿಸಿ ಕಮೆಂಟ್ ಮಾಡಿ ಗುರು. ಸಿಗೋದು ಎಷ್ಟು ಟಾಟಾ ಬಾಯ್ ಬಂದ ನಮಸ್ಕಾರ. ಜೈ RCB ಸಲಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸೋನ್ ಟಾಟಾ ಬಾಯ್ ಗುರು ಅಂತ ಕಳಿಸಿ ಕಮೆಂಟ್ ಮಾಡಿ ಬಾಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.